ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಖಾಸಗಿ ಶಾಲೆಗಳ ಶುಲ್ಕ ನಿಯಂತ್ರಣ ಪ್ರಾಧಿಕಾರ ರಚನೆಯಾಗಲಿ, ಬಡಬಗ್ಗರ ಮಧ್ಯಮ ವರ್ಗದ ಮಕ್ಕಳ ಶಿಕ್ಷಣಕ್ಕೆ ಒತ್ತಡ ನೀಡಿ ಎಎಪಿ ಖಾಸಗಿ ಶಾಲೆಗಳ ಇತಿಮಿತಿ ಇಲ್ಲದ ಶುಲ್ಕ ನೀತಿಗೆ ಕಡಿವಾಣ ಹಾಕಿ ನಿಯಂತ್ರಣ ಪ್ರಾಧಿಕಾರ ರಚಿಸಿ ಅದರಲ್ಲಿ ಪೋಷಕರು, ಶಿಕ್ಷಣ ತಜ್ಞರನ್ನ ಸೇರಿಸಿ. ಈ ಆದೇಶವನ್ನು ದೆಹಲಿ ಸರ್ಕಾರ ಬಿಟ್ಟರೆ ಬೇರೆ ಯಾವ ಸರ್ಕಾರಗಳು ಜಾರಿ ಮಾಡಿಲ್ಲ. ಶುಲ್ಕ ನಿಯಂತ್ರಣ ಪ್ರಾಧಿಕಾರ ರಚಿಸಿ ಖಾಸಗಿ ಶಾಲೆಗಳ ವಸೂಲಿ ದಂಧೆ ನಿಲ್ಲಿಸಿ. ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಅಭಯ್ ರೆಡ್ಡಿ ಹೇಳಿಕೆಯನ್ನು ನೀಡಿದ್ದಾರೆ. ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹೇಳಿಕೆ ನೀಡಿದ ಅವರು, ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದೀಪಕ್ ರಾವ್, ಕಾರ್ಯದರ್ಶಿ ಸೈಯದ್ ನಾಸಿರ್ ಅಲಿ, ಅಬ್ಬಾಸ್, ವಿ ಅಶೋಕ್ ಉಪಸ್ಥಿತರಿದ್ದರು. ಸಂತೋಷ ನಮಗೂ. ಪ್ರವೇಶ ಪಡೀಲಿಕ್ಕೆ ಡಿಮ್ಯಾಂಡ್ ಇದೆ ಅಲ್ಲಿ. ಹಾಗಿರುವಾಗ ಇವರು ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಸರ್ಕಾರಿ ಶಾಲೆಗಳಿಗೆ ಬೇಕಾದಂಥ ಮೂಲಭೂತ ಸವಲತ್ತುಗಳು ಕೊಡಲಿ, ಅದೇ ರೀತಿ ಸರಿಯಾದಂತಹ ಶಿಕ್ಷಕರಿಗೆ ಸರಿಯಾದಂತಹ ಒಂದು ಕೋಚಿಂಗ್ ಕೊಡಲಿ, ಅದರ ಟೀಚಿಂಗ್ ಬಗ್ಗೆ ಅನ್ನೋದು ನಮ್ಮದು ಒತ್ತಾಯನೂ ಇದೆ. ಕಾರಣ ಸರ್ಕಾರಿ ಶಾಲೆಗಳಿಗೆ ಒದಗಿಸಬೇಕಾದಂತಹ ಸರ್ಕಾರ ಏನು ಮೂಲಭೂತ ಸೌಕರ್ಯಗಳೇನಿದೆ ಅದನ್ನು ಕರೆಕ್ಟಾಗಿ ಕೊಡ್ತಾ ಇಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದಂತಹ ಶಿಕ್ಷಣ ದೊರೀತಾ ಇದ್ದಿದ್ರೆ ಈ ಜನಸಾಮಾನ್ಯರು ಅಂದರೆ ಮಧ್ಯಮ ವರ್ಗ ಹಾಗೂ ಬಡಬಗ್ಗರು ಖಾಸಗಿ ಶಾಲೆಗಳಿಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ ಅನ್ನೋದು ಒಂದು ದೊಡ್ಡ ದುರಂತ. ಯಾಕಂದರೆ ಈ ಖಾಸಗಿ ಶಾಲೆಗಳು ಅವ್ರಿಗೆ ಮನೋ ಇಚ್ಛೆಯಂತೆ ಈ ವರ್ಷ 30% ಶುಲ್ಕನ ರೈಸ್ ಮಾಡಲಿಕ್ಕೆ ಸರ್ಕಾರಕ್ಕೆ ಮನವಿ ಮಾಡವೆ. ಅಂದರೆ ಈ 2022ನೇ ಇಸ್ವಿಯಲ್ಲಿ ಸುಪ್ರೀಂ ಕೋರ್ಟು ಒಂದು ಗೈಡ್ಲೈನ್ಸ್ ಮಾಡಿತ್ತು. ಏನಂದರೆ ಈ ನಿರ್ದೇಶನ ಏನು ಅಂದರೆ ಶಾಲಾ ಶುಲ್ಕ ನಿಯಂತ್ರಣ ಪ್ರಾಧಿಕಾರ ರಚನೆಗೆ ಕೆಲವು ಪ್ರಮುಖ ಅಂಶಗಳನ್ನು ಆಯಾ ಸರ್ಕಾರಕ್ಕೆ ಮಾಡುವಂತಹ ಅಧಿಕಾರ ಕೊಟ್ಟಿತ್ತು. ಆದರೆ ದೆಹಲಿ ಸರ್ಕಾರ ಬಿಟ್ಟು ಈ ದೇಶದಲ್ಲಿ ಯಾವುದೇ ಒಂದು ಸರ್ಕಾರ ಈ ಪ್ರಾಧಿಕಾರ ಅಂದರೆ ಶುಲ್ಕ ನಿಯಂತ್ರಣ ಪ್ರಾಧಿಕಾರನ ರಚನೆ ಮಾಡಲಿಲ್ಲ. ಅಂದರೆ ಇದಕ್ಕೆ ಮೂಲ ಕಾರಣ ಏನು ಅಂದರೆ ನಮ್ಮಲ್ಲಿರುವಂಥ ಶಾಸಕರು, ಪ್ರತಿನಿಧಿಗಳು ಅಂದರೆ ಶಾಸಕರು, ಸಂಸದರು, ಮಾಜಿ ಆಗಿರಲಿ ಹಾಲಿಗಳಾಗಿರಲಿ, ಇವ್ರದೇ ಆದಂತಹ ಖಾಸಗಿ ಸಂಸ್ಥೆಗಳು ಈಗ ಆಲ್ರೆಡಿ ತಲೆ ಎತ್ತವೆ. ಸೊ ಈ ಸರ್ಕಾರ ಜನಸಾಮಾನ್ಯರ ಕಷ್ಟ ಸುಖಗಳನ್ನ ನೋಡೋದಾದರೆ ಈ ಶುಲ್ಕವನ್ನು ಇಷ್ಟೊಂದು ದುಬಾರಿಯಾಗಿ ಬೆಳೆಸ್ತಾ ಹೋಗಲಿಕ್ಕೆ ಅವಕಾಶ ಕೊಡ್ತಿರಲಿಲ್ಲ. ಸೊ ಹಾಗಾಗಿ ನಾವು ಇವತ್ತಿನ ದಿವಸ ಆಮ್ ಆದ್ಮಿ ಪಾರ್ಟಿ ಕಡೆಯಿಂದ ಜಿಲ್ಲಾ ಘಟಕದ ವತಿಯಿಂದ ಸರ್ಕಾರಕ್ಕೆ ಒತ್ತಾಯ ಮಾಡೋದೊಂದೇ, ಈ ಕೂಡಲೇ ಈ ಶೈಕ್ಷಣಿಕ ವರ್ಷ ಏನು ಸ್ಟಾರ್ಟ್ ಆಗಿದೆ ಈಗಾಗಲೇ ಈ ಶುಲ್ಕ ನಿಯಂತ್ರಣ ಪ್ರಾಧಿಕಾರವನ್ನು ರಚನೆ ಮಾಡಬೇಕು ಅಂತ ನಮ್ಮಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನು ಅಂದರೆ ಅದರ ಸಾಧಕ ಬಾಧಕಗಳು ಈ ಶೈಕ್ಷಣಿಕ ಸಂಸ್ಥೆಗಳು ಒಂದು ಆಡಿಟ್ ಮೂಲಕ ಸರ್ಕಾರಕ್ಕೆ ಆಗಲ್ಲ ಇಲ್ಲ ಪ್ರಾಧಿಕಾರಕ್ಕೆ ಕೊಡೋದಾದರೆ ಅದರಿಂದ ಏನು ಲಾಭ ನಷ್ಟಗಳೇನು ಅಂತ ಗೊತ್ತಾಗ್ತಾ ಇತ್ತು. ಇವ್ರದ್ದೇ ಆದಂಥ ಒಂದು ಸರ್ಕಾರದಿಂದ ಒಡಂಬಡಿಕೆ ಮಾಡಿಕೊಂಡು ಇವರು ರಾಜಾರೋಷವಾಗಿ ದಂಧೆ ವಸೂಲಿಗೆ ಬಿದ್ದವರು ಶೈಕ್ಷಣಿಕ